ಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರು ರಚಿಸಿದ ಸ್ತೋತ್ರಗಳಲ್ಲಿ ಶ್ರೀಸ್ತುತಿ ಅನ್ನುವ ಒಂದು ಸ್ತೋತ್ರವನ್ನು ನಾವು ನಿನ್ನೆ ಮುಗಿಸಿದ್ದೇವೆ. ಆಚಾರ್ಯರು ರಚಿಸಿದ ಇನ್ನೊಂದು ಸ್ತೋತ್ರ, ಅದು ಈಗ ದ್ವಾದಶ ಸ್ತೋತ್ರದಲ್ಲಿ ಮೊದಲನೆಯ ಅಧ್ಯಾಯ ಅಂತ ಪ್ರಕಟವಾದ ಸ್ತೋತ್ರ. ಅದು ಎರಡನೆಯ ಸ್ತೋತ್ರ. ಈ ಹಿಂದೆ ಶ್ರೀಸ್ತುತಿಯನ್ನ ಆಚಾರ್ಯರು ಮಾಡಿ ನಮಗೆ ಮಾರ್ಗದರ್ಶನ ಮಾಡಿದರು. ಎರಡನೆಯದ್ದು ಭಗವಂತನ ಸ್ತೋತ್ರ. ಶ್ರೀ ಸ್ತೋತ್ರ ಆದ ಮೇಲೆ ಭಗವಂತನ ಪಾದಾದಿ ಕೇಶಾಂತ ವರ್ಣನೆ, ಭಗವಂತನ ಸಮಗ್ರ ಅವಯವವನ್ನ ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವಂಥ ವಿಷಯವನ್ನ ಉಪಾಸನೆಗೆ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನ ತಿಳಿಸುವ 12 ಪದ್ಯಗಳ ಒಂದು ಚಿಕ್ಕ ಸ್ತೋತ್ರ. ವಾಸ್ತವಿಕವಾಗಿ ಶ್ರೀಸ್ತುತಿ 8 ಪದ್ಯಗಳದ್ದಿತ್ತು. ಅದಕ್ಕೆ ಒಂದು ಕಾರಣ, 8 ಪದ್ಯಗಳು ಶ್ರೀ ಪ್ರಕೃತಿ ಭಿನ್ನಾ ಪ್ರಕೃತಿರಷ್ಟಧ ಅಂತ. ಪ್ರಕೃತಿ ಪಂಚಭೂತಗಳು, ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಅಂತ. ಪಂಚಭೂತಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಹೀಗೆ ಪ್ರಕೃತಿ 8 ವಿಧವಾಗಿದೆ. ಆದ್ರಿಂದ ಪ್ರಕೃತಿ ಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿಯನ್ನ ಅಷ್ಟವಿಧವಾದ ಪ್ರಕೃತಿಯ ಸೂಚಕವಾಗಿ ಅಷ್ಟ ಮಂತ್ರಗಳಿಂದ, ಅಷ್ಟ ಪದ್ಯಗಳಿಂದ, 8 ಪದ್ಯಗಳಿಂದ ಒಂದು ದೃಷ್ಟಿಯಿಂದ ಅದನ್ನ ಲಕ್ಷ್ಮೀ ಅಷ್ಟಕ, ಶ್ರೀ ಅಷ್ಟಕ ಅಂತ ಕರೀಬಹುದು. ಪದ್ಯಗಳಿಂದ ಸ್ತೋತ್ರ ಮಾಡಿದರು. ಅದರ ಜೊತೆಗೆ ಅಷ್ಟಮೂರ್ತಿಯಾದ ನಾರಾಯಣನ ಸ್ತೋತ್ರವೂ ಹೌದದು. ನಾರಾಯಣನು ಅಷ್ಟಮೂರ್ತಿ, ಓಂಕಾರ ಪ್ರತಿಪಾದ್ಯನಾದಂಥ ನಾರಾಯಣನು ಅಷ್ಟಮೂರ್ತಿ. ಅದೇ ನಾರಾಯಣನು ಅಷ್ಟಾಕ್ಷರ ಪ್ರತಿಪಾದ್ಯನೂ ಹೌದು. ಅಂಥ ಭಗವಂತನ ಅಷ್ಟಮೂರ್ತಿಯನ್ನ, ಲಕ್ಷ್ಮಿಯ ಅಷ್ಟಮೂರ್ತಿಯನ್ನ ಧ್ಯಾನ ಮಾಡಿದ ನಂತರ ಭಗವಂತನ ದ್ವಾದಶ ಮೂರ್ತಿಯ ಧ್ಯಾನ ಇದೆ. ವಾಸುದೇವ ದ್ವಾದಶಾಕ್ಷರ ಪ್ರತಿಪಾದ್ಯನಾದ ಭಗವಂತ ಕೇಶವಾದಿ ದ್ವಾದಶ ರೂಪ. ಅದರ ನೆನಪಿಗಾಗಿ 12 ಪದ್ಯಗಳಿಂದ ಭಗವಂತನ ಪಾದಾದಿ ಕೇಶಾಂತ ವರ್ಣನೆ. ಬಹಳ ಸಂಕ್ಷಿಪ್ತವಾದಂಥ ಒಂದು ಸ್ತೋತ್ರ ಇದು. ಆದರೆ ಭಗವಂತನ ಸಮಗ್ರ ರೂಪವನ್ನು ಹೇಗೆ ಧ್ಯಾನ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನ ಈ ಚಿಕ್ಕ ಅನುಷ್ಠುಪ ಶ್ಲೋಕಗಳು 12 ಇದರಲ್ಲಿದೆ. ಇದು ಇನ್ಯಾವುದೋ ಸಂದರ್ಭದಲ್ಲಿ ಆಚಾರ್ಯರು ಯಾತ್ರೆಗೆ ಹೋಗುವಾಗ ಹಾಡಿದಂಥ ಶ್ಲೋಕ, ಪದ್ಯ. ವಾಸ್ತವಿಕವಾಗಿ ಕಳೆದ ಬಾರಿ ನಾನು ಕಪಿಲ ತನ್ನ ತಾಯಿ ದೇವಹೂತಿಗೆ ಹೇಳಿರತಕ್ಕಂಥ ಭಗವಂತನ ಪಾದಾದಿ ಕೇಶಾಂತ ವರ್ಣನೆಯನ್ನ ನಾನು ಇಲ್ಲಿ ವಿಶ್ಲೇಷಿಸಿದ್ದೆ. ಅದನ್ನ ನೀವು ನೆನಪಿಸಿಕೊಂಡ್ರೆ ಅದರ ವ್ಯಾಖ್ಯಾನ ರೂಪವಾಗಿದೆ ಇದು. ಆ ಕಪಿಲ ದೇವಹೂತಿಗೆ ಹೇಳಿದಂಥ ಭಾಗವತದಲ್ಲಿ ಬಂದ ಪಾದಾದಿ ಕೇಶಾಂತ ವರ್ಣನೆಯದ್ದೇ ಸಂಕ್ಷಿಪ್ತ ರೂಪ ಈ 12 ಶ್ಲೋಕಗಳು. ಇನ್ನೊಂದು ವಿಶೇಷ ಇದೆ ಈ ಪದ್ಯದಲ್ಲಿ. ಸಾಮಾನ್ಯವಾಗಿ ಇದನ್ನ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪತಿಮಾದ್ಯ ಆದಿವರದೇಶ ವರಪ್ರದಂ ಅಂತ ಪ್ರಾರಂಭವಾಗತಕ್ಕಂಥ ಮಂತ್ರ ಇದು. ಈ ಪದ್ಯ ಸಾಮಾನ್ಯ ದೇವರ ಪೂಜೆಯ ಸಮಯದಲ್ಲಿ ನೈವೇದ್ಯ ಸಮರ್ಪಣೆ ಮಾಡುವಾಗ ಇದನ್ನು ಹೇಳತಕ್ಕಂಥ ಸಂಪ್ರದಾಯ ಮನೆ ಮನೆಗಳಲ್ಲೂ ಇತ್ತು, ಮಠಗಳಲ್ಲಿ ಈಗಲೂ ಇದೆ.
ಅದಕ್ಕೆ ಕಾರಣ ಏನು ಅಂದ್ರೆ ಇದು ವಿಷಹರ ಅಂತ. ಈ ಸ್ತೋತ್ರ ವಿಷಹರ ಅಂತ. ಅಕಸ್ಮಾತ್ತಾಗಿ ನಮಗೆ ಗೊತ್ತಿಲ್ಲದೆ ಆಹಾರದಲ್ಲಿ ಏನಾದರೂ ವಿಷದ ಭಾಗ ಸೇರಿದ್ದರೆ, ನೀವು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀರಿ, ಅಂಗಡಿಯಿಂದ ಸಾಮಾನು ತರ್ತಾರೆ, ಅದನ್ನು ಅಡಿಗೆ ಮಾಡ್ತಾರೆ, ಅದನ್ನು ತಿಂದವರು ಆಸ್ಪತ್ರೆಗೆ ಹೋದ್ರು ಅಂತ. ಯಾಕಂದ್ರೆ ಅಂಗಡಿಯಲ್ಲಿ ಬರುವಾಗಲೇ ಅದು ಪಾಯ್ಸನ್ ಆಗಿರುತ್ತೆ. ಯಾವ ಸಂದರ್ಭದಲ್ಲಿ ಯಾವ ದೇಹಕ್ಕೆ ಬಾಧಕವಾದ ಅಂಶ ಆಹಾರದಲ್ಲಿ ಸೇರಿರುತ್ತೆ ನಮಗೆ ಗೊತ್ತಿರೋದಿಲ್ಲ. ಅಥವಾ ನಾವು ಮನೆಯಲ್ಲೇ ತಂದಿಟ್ಟಾಗ ಯಾವುದೋ ವಿಷಜಂತು ಮೇಲಿನಿಂದ ಹರಿದು ಅದರ ದೇಹದ ಯಾವುದಾದರೂ ಭಾಗ ಬಿದ್ದಿರಬಹುದು. ಯಾವ ಕಾರಣದಿಂದಲೋ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬಾಧಕವಾಗಿರತಕ್ಕಂಥ ಅಂಶಗಳು ನಮಗೆ ತಿಳಿಯದಂತೆ ಸೇರಿಕೊಳ್ಳುವ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ಅದರಲ್ಲಿ ಇರತಕ್ಕಂಥ ವಿಷದ ಅಂಶ, ನಮ್ಮ ದೇಹಕ್ಕೆ ಬಾಧಕವಾದ ಅಂಶ ಏನಾದರೂ ಇದ್ರೆ ಅದು ಪರಿಹಾರ ಆಗಬೇಕು. ಮತ್ತೆ ನಾವು ವಿಷ ಮಿಶ್ರಿತವಾದ ಆಹಾರವನ್ನು ಭಗವಂತನಿಗೂ ಸಮರ್ಪಿಸಬಾರದು. ನಾವು ಏನನ್ನ ತಿನ್ನುವುದಿಲ್ಲವೋ ಅದನ್ನು ದೇವರಿಗೆ ಸಮರ್ಪಿಸಬಾರದು. ಅದಕ್ಕೋಸ್ಕರ ದೇವರಿಗೆ ಸಮರ್ಪಣೆ ಮಾಡುವ ಮುಂಚೆ ಈ ಸ್ತೋತ್ರವನ್ನ ಹೇಳಿ ಸಮರ್ಪಣೆ ಮಾಡೋದು ರೂಢಿ ಬಂತು. ಈ ಸ್ತೋತ್ರವನ್ನ ಹೇಳಿದರೆ ವಿಷ ಪರಿಹಾರ ಅನ್ನುವುದಕ್ಕೆ ಏನು ಕಾರಣ? ಇದರಲ್ಲಿ ವಿಶೇಷವಾಗಿ ವಿಷ ಪರಿಹಾರಕವಾದ ಅಂಶ ಏನಿದೆ ಇದರಲ್ಲಿ? ಇದಕ್ಕೆ ಒಂದು ಕಥೆ ಇದೆ. ಆ ಕಥೆ ಮಾತ್ರ ಪ್ರಾಮಾಣಿಕ ಅಲ್ಲ, ಆದರೆ ಆ ಕಥೆಯನ್ನು ನಿಮಗೆ ಹೇಳುತ್ತೇನೆ. ಅದು ಸುಳ್ಳು ಕಥೆ. ಅದು ಏನು ಅಂದ್ರೆ, ಆಚಾರ್ಯರ ಹತ್ರ ಒಮ್ಮೆ ಅವರ ಶಿಷ್ಯರೆಲ್ಲ ಕೇಳಿದ್ರಂತೆ, ಈ ನಿಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ಯಾರು ಬರೀತಾರೆ? ಇದು ಅರ್ಥ ಆಗೋದಿಲ್ಲ ಜನರಿಗೆ, ಇದಕ್ಕೆ ಟೀಕಾ ಬರೆದು ಜನರಿಗೆ ಅರ್ಥ ಆಗುವಂತೆ ಮಾಡುವವರು ಯಾರು? ಆಗ ಆಚಾರ್ಯರು ತೋರಿಸಿದ ಎದುರಿನಲ್ಲಿ ಒಂದು ಎತ್ತು ಇತ್ತಂತೆ. ವ್ಯಾಖ್ಯಾಸ್ಯತ್ಯೇಷ ಘೋರಾಟ್ ಅಂತ ಹೇಳಿದ್ರು. ಈ ಎತ್ತು ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆಯುತ್ತೆ ಅಂತ ಹೇಳಿದ್ರು. ಆಗ ಆಚಾರ್ಯರ ಶಿಷ್ಯರಿಗೆಲ್ಲ ಸಿಟ್ಟು ಬಂತಂತೆ. ನಾವು ಮನುಷ್ಯರಾಗಿದ್ದವರು ಯಾರೂ ಅಲ್ಲ, ಈ ಎತ್ತು ಬರೆಯುತ್ತೆ ಅಂದ್ರೆ ಏನರ್ಥ ಅಂತ ಹೊಟ್ಟೆ ಕಿಚ್ಚಿನಿಂದ ಆ ಎತ್ತುವಿಗೆ ವಿಷ ಪ್ರಯೋಗ ಮಾಡಿದ್ರಂತೆ. ಇದೊಂದು ಕಥೆ. ಇದು ತೀರಾ ಅಸಂಗತವಾದ ಕಥೆ. ಈ ಕಥೆಯನ್ನು ಬಹಳ ಜನ ಹೇಳ್ತಾರೆ. ದಯವಿಟ್ಟು ಇಂಥ ಕಥೆಯನ್ನ ನೀವು ಯಾರಿಗೂ ಹೇಳಬೇಡಿ. ನಾನು ಹೇಳಬಾರದು ಯಾಕೆ ಅನ್ನೋದಕ್ಕೋಸ್ಕರ ಈ ಕಥೆ ಹೇಳ್ತಾ ಇರೋದು. ಈ ಎತ್ತು ವ್ಯಾಖ್ಯಾನ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರ ಶಿಷ್ಯರು ಹೊಟ್ಟೆ ಕಿಚ್ಚಿನಿಂದ ವಿಷ ಹಾಕಿದ್ರಂತೆ. ಆ ಎತ್ತು ಸತ್ತು ಹೋಯ್ತಂತೆ. ಆಗ ಆಚಾರ್ಯರು ಈ ಸ್ತೋತ್ರ ಹೇಳಿ ತೀರ್ಥ ಪ್ರೋಕ್ಷಣೆ ಮಾಡಿದ್ರು, ಎತ್ತು ಬದುಕಿತು ಅಂತ ಒಂದು ಕಥೆ. ಆದ್ದರಿಂದ ಇದು ವಿಷಹರ ಅಂತ. ಇದು ಎಷ್ಟು ಅಸಹ್ಯವಾದ ಕಥೆ ಅಂತಂದ್ರೆ, ಆಚಾರ್ಯರ ಶಿಷ್ಯರುಗಳಿಗೆ ಆಚಾರ್ಯರ ಹೃದಯವನ್ನು ತಿಳಿಯುವ ಯೋಗ್ಯತೆಯೂ ಇಲ್ಲ. ಮತ್ತು ಆ ವೃಷಭ ಎತ್ತು ವ್ಯಾಖ್ಯಾನ ಮಾಡುತ್ತೆ ಅಂತ ಅನ್ನುವಾಗ ತಡ್ಕೊಳ್ಳಲಾರದ ಹೊಟ್ಟೆಗಿಚ್ಚು ಆಯಿತು ಅಂತಂದ್ರೆ, ಆಚಾರ್ಯರ ಜೊತೆಗೇ ಇದ್ದವರಿಗೆ ಇಷ್ಟು ಅಜ್ಞಾನ, ಇಷ್ಟು ಹೊಟ್ಟೆಗಿಚ್ಚು ಅಸೂಯೆ ಅಂತಾದ್ರೆ ಆಚಾರ್ಯರಿಂದ 700 ವರ್ಷ ದೂರ ಇರುವಂತಹ ನಮ್ಮ ಪಾಡೇನು? ಅವರು ಒಟ್ಟಿಗೆ ಇದ್ದವರಿಗೆ ಹೊಟ್ಟೆಗಿಚ್ಚು ತಡೆಯಲಿಕ್ಕಾಗಲಿಲ್ಲ. ಹೊಟ್ಟೆಗಿಚ್ಚು, ಸಿಟ್ಟು, ಕೋಪ, ಅಜ್ಞಾನ ತುಂಬಿತ್ತು ಅಂದ್ರೆ ಅವರು ಆಚಾರ್ಯರ ಹತ್ರ ಪಡೆದದ್ದೇನು? ಇಂಥ ಕಥೆಗಳು ಆಚಾರ್ಯರ ಶಿಷ್ಯವರ್ಗಕ್ಕೆ ಅವಮಾನಕರ, ಆಚಾರ್ಯರಿಗೆ ಅವಮಾನಕರ. ಇಂಥ ಕಥೆಗಳನ್ನೆಲ್ಲ ಹೇಳ್ತಾರೆ. ಈ ಕಥೆಗಳಿಂದಲೇ ಸಿದ್ಧಾಂತವನ್ನು ಬೆಳೆಸುವ ಚಟ ಕೆಲವರಿಗೆ. ಸಿದ್ಧಾಂತದ ಪ್ರಮೇಯವನ್ನು ತಿಳ್ಕೊಳ್ಳದೆ ಸುಮ್ಮನೆ ಸುಳ್ಳು ಕಥೆ ಹೇಳಿ ಸಿದ್ಧಾಂತವನ್ನ ಹೊಗಳೋದು. ವಾಸ್ತವಿಕವಾಗಿ ಆಚಾರ್ಯರ ಕಾಲದಲ್ಲಿ ಜಯತೀರ್ಥರು ವೃಷಭ ರೂಪದಲ್ಲಿ ಇದ್ದರು ಅನ್ನುವುದಕ್ಕೆ ಆಧಾರ ಇಲ್ಲ. ಅದು ಕೂಡ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವೋ ಹೇಳಲಿಕ್ಕೆ ಬರುವುದಿಲ್ಲ. ಅದು ಇದ್ದರೂ ಕೂಡ ಆ ವೃಷಭಕ್ಕೆ ಆಚಾರ್ಯ ಶಿಷ್ಯರು ವಿಷ ಪ್ರಯೋಗ ಮಾಡಿದ್ದು, ಆನಂತರ ಆಚಾರ್ಯರು ಈ ಸ್ತೋತ್ರ ಹೇಳಿ ಎಬ್ಬಿಸಿದ್ದು, ಇದೆಲ್ಲ ನಿರಾಧಾರವಾದ ಕಥೆ. ಮತ್ತೆ ಹಾಗಾದ್ರೆ ಇದಕ್ಕೆ ವಿಷಹರ ಅನ್ನೋದಕ್ಕೆ ಆಧಾರ ಏನು ಅಂದ್ರೆ ಆ ಶ್ಲೋಕದಲ್ಲೇ ಇದೆ. ಅಮೃತ ಬೀಜ ಅಂತ ಸಂಸ್ಕೃತದಲ್ಲಿ ಬೀಜಾಕ್ಷರ ಅಮೃತವನ್ನ ಅಂದ್ರೆ ಮೃತಿ ಪರಿಹಾರಕವಾದ ಅಮೃತ ಬೀಜ ಅಂದ್ರೆ ವಂ ಅನ್ನೋದು ಅಮೃತ ಬೀಜ. ಯಂ ರಂ ಲಂ ವಂ ಹಂ. ಅದ್ರಲ್ಲಿ ವಂ ಅನ್ನೋದು ವರ್ಣ ಬೀಜ, ಎಂ ಅನ್ನೋದು ವಾಯು ಬೀಜ. ವಂ ವರ್ಣ ಬೀಜ, ಅದು ಅಮೃತ ಬೀಜ ಅಂತ, ಅಮೃತಾಕ್ಷರ ಅಂತ. ಆದ್ರಿಂದ ವಿಷ ಪರಿಹಾರಕ್ಕೆ ವಂ ಅನ್ನತಕ್ಕಂಥ ಬೀಜಾಕ್ಷರ ಅನ್ನೋದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಇದನ್ನು ಹೇಗೆ ಹೇಳ್ತಾರೆ ನೋಡಿ ಆಚಾರ್ಯರು. ವಂದೇ ವಂದ್ಯಂ ವಾಸು ಸದಾನಂದಂ ವಾಸುದೇವಂ ನಿರಂಜನಂ ಅಂತ 3 ಸರ್ತಿ ವಂ ಅಮೃತ ಬೀಜ ಇದೆ ಇದರಲ್ಲಿ. ಆದ್ರಿಂದ ಇದು ವಿಷಹರ ಅನ್ನುವುದಕ್ಕೆ ಆ ಶ್ಲೋಕದಲ್ಲಿರತಕ್ಕಂಥ ಅಮೃತಾಕ್ಷರವೇ ಸಾಕ್ಷಿ ಹೊರತು ಅದಕ್ಕೆ ಯಾವುದೋ ಒಂದು ಕಥೆ ಹೇಳಬೇಕಾಗಿಲ್ಲ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಒಂದು ಪಾದ, ಒಂದು ಅರ್ಧ ಶ್ಲೋಕದಲ್ಲಿ ವರ್ಣಬೀಜವನ್ನ, ವಂ ಬೀಜಾಕ್ಷರವನ್ನ 3 ಸರ್ತಿ ಹೇಳಿದ್ದಾರೆ. ನೈವೇದ್ಯ ಸಮರ್ಪಣೆ ಮಾಡುವಾಗಲೂ ಕೂಡ
ಈ ಯಂ ರಂ ಲಂ ವಂ ಹಂ ಈ ಬೀಜಾಕ್ಷರಗಳನ್ನ ಹೇಳಿ ಸಮರ್ಪಣೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿರತಕ್ಕಂಥದ್ದು ವಿಷಹರವಾದ ವರುಣ ಬೀಜ ಅಥವಾ ಅಮೃತ ಬೀಜ. ಅದನ್ನ ಅದರ ಜೊತೆಗೆಯೇ ಪ್ರಾರಂಭ ಆಗತ್ತೆ ಈ ಸ್ತೋತ್ರ, ಮತ್ತು ಅದು ಆವೃತ್ತಿ ಆಗ್ತದೆ. ಇದು ವಿಷಹರ ಅನ್ನುವುದನ್ನು ಆಚಾರ್ಯರೇ ಸೂಚಿಸಿದಂಥ ವಿಧಾನ. ಆದ್ದರಿಂದ ಅದನ್ನ ಸಮರ್ಪಣಾ ಕಾಲದಲ್ಲಿ ವಿಷಹರವಾಗಿ ಇದನ್ನು ಬಳಸ್ತಾರೆ. ಇದು ವಿಷಹರಣ ಮಾಡಿದ್ದು ದೃಷ್ಟಾಂತ ಎಲ್ಲಿ ಆದ್ರೂ ದಾಖಲೆ ಉಂಟೋ ಅಂದ್ರೆ ಇದಕ್ಕೊಂದು ದಾಖಲೆಯನ್ನು ನಾನು ನಿಮಗೆ ಕೊಡ್ತೇನೆ. ಉಡುಪಿಯಲ್ಲಿ ಆಯುರ್ವೇದ ಕಾಲೇಜಿನಲ್ಲಿ ಒಬ್ರು ಪ್ರೊಫೆಸರ್ ಇದ್ರು. ಈಗ ಅವರು ಅಲ್ಲಿ ಇಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಅವರು ಉಡುಪಿಯವರಲ್ಲ, ಹುಬ್ಬಳ್ಳಿ ಧಾರವಾಡದ ಕಡೆಯವರು ಅಂತ ಕಾಣುತ್ತೆ. ಆಯುರ್ವೇದ ಕಾಲೇಜಿನಲ್ಲಿ ಅವರು ಅಧ್ಯಾಪಕರಾಗಿದ್ದರು. ಅವರ ಹೆಸರು ಮರೆತೆ ನಾನು. ಒಮ್ಮೆ ಏನಾಯಿತು ಅಂದ್ರೆ ಅವರ ಪುಟ್ಟ ಮಗುವಿಗೆ ಡೆಡ್ಲಿ ಸ್ಕಾರ್ಪಿಯನ್, ಮಂಡೆ ಚೇಳು ಅಂತ ಹೇಳ್ತಾರೆ, ಆ ದೊಡ್ಡ ಚೇಳು ಕಚ್ಚಿತು. ಆ ದೊಡ್ಡ ಕಪ್ಪಿರುತ್ತೆ, ಅದು ಕರ್ರಗೆ ಆಗಿ ದೊಡ್ಡ ಚೇಳು. ಅದು ಕಚ್ಚಿದರೆ ಚಿಕ್ಕ ಮಕ್ಕಳಿಗೆ ಅದು ಪ್ರಾಣಾಂತಿಕವೇ. ಅದು ಜೀವ ಹೋಗಬಹುದು, ಅದರಲ್ಲಿ ಅಷ್ಟು ವಿಷ ಇದೆ ಆ ಸ್ಕಾರ್ಪಿಯನ್ ನಲ್ಲಿ, ಆ ಚೇಳಿನಲ್ಲಿ. ಚಿಕ್ಕ ಮಗು ಇದು ಒಂದು 2 ವರ್ಷದ ಮಗು ಇರಬೇಕು. ಈ ಸ್ಕಾರ್ಪಿಯನ್ ಕಚ್ಚಿತು. ಕಚ್ಚಿದಾಗ ಇವರು ಏನು ಮಾಡಿದರು ಅಂದ್ರೆ, ಆ ಮಗು ಆ ನೋವಿನಿಂದ ನರಳುತ್ತಾ ಇದೆ. ಇವರಿಗೆ ತಕ್ಷಣ ಕಂಡದ್ದೇನು ಅಂದ್ರೆ, ವಿಷಹರವಾದ ಮಂತ್ರ ಜಪಿಸೋಣ, ಔಷಧ ಬೇಡ ಅಂತ. ಯಾಕೆ ಖಂಡಿತೋ ಗೊತ್ತಿಲ್ಲ. ಆ ಮಗುವನ್ನು ತೊಡೆ ಮೇಲೆ ಇಟ್ಟುಕೊಂಡು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಇಷ್ಟೇ, ಇಡೀ ಸ್ತೋತ್ರವನ್ನು ಹೇಳಲಿಲ್ಲ ಅವರು. ಅದರಲ್ಲೇ ತಾನೆ 3 ಓಂ ಇರೋದು. ಹೀಗೆ ಹೇಳ್ತಾ ಕೂತು. ರಾತ್ರಿ ಹೊತ್ತು ಕಚ್ಚಿದ್ದದು. ರಾತ್ರಿ ತೊಡೆ ಮೇಲೆ ಇಟ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದರು. ಹೀಗೆ ಹೇಳ್ತಾ ಏನಾಯ್ತು ಅಂದ್ರೆ, ಮಗುವಿಗೆ ನಿದ್ರೆ ಬಂತು. ಅವರಲ್ಲಿದ್ದ ಡಾಕ್ಟರ್ ಎಚ್ಚರಿಸಿದ, ಏನು ಅಂದ್ರೆ, ವಿಷ ಮೈಯಲ್ಲಿದ್ದಾಗ ನಿದ್ರೆ ಬಂದ್ರೆ ವಿಷ ಜಾಸ್ತಿ ಆಗುತ್ತೆ. ಆದ್ರಿಂದ ಈಗ ನಿದ್ರೆ ಬಂದ್ರೆ ಅಪಾಯ, ಡೇಂಜರಸ್. ನಿದ್ರೆ ಒಳಗಿನಿಂದ ಪಾಯ್ಸನ್ ಸ್ಪ್ರೆಡ್ ಆಗಿಬಿಡುತ್ತೆ ನಿದ್ರೆ ಬಂದ್ರೆ. ಆದ್ರಿಂದ ವಿಷ ಮೈಯಲ್ಲಿದ್ದಾಗ ನಿದ್ರೆ ಬರಬಾರದು. ಮಗುವಿಗೆ ನಿದ್ರೆ ಬಂತು. ಹಾಗಾಗಿ ಇದನ್ನು ಎಬ್ಬಿಸಬೇಕು ಅಂತ ಅವರಲ್ಲಿರ್ತಕ್ಕಂಥ ಡಾಕ್ಟರ್ ಹೇಳಿದ. ಆದರೆ ಅವರಲ್ಲಿರ್ತಕ್ಕಂಥ ಒಬ್ಬ ಭಕ್ತ ಇದ್ದಾನಲ್ಲ, ಅವನು ಹೇಳಿದ, ಎಬ್ಬಿಸ್ಬೇಡ, ನೀನು ಹೇಳ್ತಾ ಇರತಕ್ಕಂಥ ಈ ಅಮೃತ ಬೀಜಾಕ್ಷರವನ್ನ ಒಳಗೊಂಡಂಥ ಆಚಾರ್ಯರ ಈ ಸ್ತೋತ್ರವನ್ನ ಹೇಳ್ತಾ ಇರು. ಅದರ ಫಲಿತಾಂಶವನ್ನ ಆಚಾರ್ಯರಿಗೆ ಬಿಟ್ಟುಬಿಡು ಅಂತ ಒಂದು ಮನಸ್ಸು ಹೇಳ್ತಾ ಇದೆ. ಕಡೆಗೆ ತೀರ್ಮಾನ ಮಾಡಿದರು, ಏನು ಬೇಕಾದ್ರೆ ಆಗಲಿ, ನಾನು ವೈದ್ಯನಾಗಿ ಈಗ ಮಾಡ್ತಾ ಇಲ್ಲ ಈ ಕೆಲಸವನ್ನ, ನಾನು ಆಚಾರ್ಯರಿಗೆ ಶರಣಾಗಿ ಈ ಮಂತ್ರ ಜಪ ಮಾಡ್ತಾ ಇದ್ದೇನೆ. ಅದರ ವಿಷ ಪರಿಹಾರ ಆಗೋದು, ಮಗುವನ್ನು ಉಳಿಸೋದು ಅಥವಾ ಬಿಡೋದು, ಅದು ನನ್ನ ಕೈಯಲ್ಲಿಲ್ಲ, ಅದು ಆಚಾರ್ಯರಿಗೆ ಸೇರಿ ಅಂತ ತೀರ್ಮಾನ ಮಾಡಿ ನಿದ್ರಿಸಿದ ಮಗುವನ್ನೇ ತೊಡೆಯಲ್ಲಿ ಇರಿಸಿಕೊಂಡು ಹೇಳಲಿಕ್ಕೆ ಶುರು ಮಾಡಿದ್ರು. ಪುನಃ ಅವರು ನನ್ನ ಹತ್ರ ಹೇಳಿದ ಪ್ರಕಾರ ಬೆಳಗಿನ ತನಕ ಅವರು ಎಚ್ಚರವಾಗಿದ್ದು ಅದನ್ನು ಹೇಳಿದ್ದಾರೆ. ಮಗು ಬೆಳಗಿನ ತನಕ ಆರಾಮಾಗಿ ನಿದ್ರೆ ಮಾಡಿದೆ. ಬೆಳಗಾತ ಎಚ್ಚರ ಆಯಿತು ಮಗುವಿಗೆ. ಇವರು ರಾತ್ರಿ ಇಡೀ ಜಾಗರ ಮಾಡಿದ್ದಾರೆ. ಮಗುವಿಗೆ ಎಚ್ಚರ ಆದಾಗ ಇವರಿಗೇನು ಅಂದ್ರೆ, ಒಂದು ಕಡೆ ವೈದ್ಯಶಾಸ್ತ್ರ ಓದಿದವರು,
ಇವಾಗ ಅದು ಎಚ್ಚರ ಆದಾಗ ಅದರ ವಿಷದ ಯಾತನೆ ನರಳಾಟ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ ಆಗಬಹುದು ಅಂತ ಅನ್ನುವಂತಹ ಒಂದು ನಿರೀಕ್ಷೆ ಇವರಿಗೆ. ವೈದ್ಯಶಾಸ್ತ್ರದ ಪ್ರಕಾರ ನಿದ್ರೆಯಲ್ಲಿ ವಿಷ ಸ್ಪ್ರೆಡ್ ಆಗಿರುತ್ತೆ ಬಾಡಿಯಲ್ಲೆಲ್ಲ. ಈಗ ಎದ್ದ ಮೇಲೆ ಅದು ಮಗು ಚಡಪಡಿಸಬಹುದು, ನರಳಾಡಬಹುದು, ಅಥವಾ ವೇದನೆಯಿಂದ ಕೂಗಬಹುದು, ಅಥವಾ ಏನೂ ಆಗಬಹುದು ಅಂತ ನಿರೀಕ್ಷಿಸಿದರು. ಮಗುವಿಗೆ ಎಚ್ಚರ ಆಯಿತು, ಆರಾಮಾಗಿದೆ, ಸಿಂಪ್ಟಮೇ ಇಲ್ಲ. ಅದು ಚೇಳು ಚುಚ್ಚಿದ ನೋವಿನ ಯಾವ ಸಿಂಪ್ಟಮೂ ಇಲ್ಲ. ಒಳಗೆ ಅದು ವಿಷ ಬ್ಲಡ್ಡಿನಲ್ಲಿ ಸೇರಿರತಕ್ಕಂಥ ಯಾವ ಸಿಂಪ್ಟಮೂ ಇಲ್ಲ. ಆರೋಗ್ಯವಾಗಿತ್ತು ಬೆಳಗಾತಿ ಎದ್ದ ಮೇಲೆ ಮಗು. ಆಮೇಲೂ ಏನೂ ಆಗಿಲ್ಲ. ಅದು ಯಾವ ಸೂಚನೆಯೇ ಇಲ್ಲ, ಚೇಳು ಕಚ್ಚಿದಂಥ ಸೂಚನೆ ಇಲ್ಲದೆ, ಯಾವ ಔಷಧವೂ ಇಲ್ಲದೆ ಚೆನ್ನಾಗಿ ಆಡಿಕೊಂಡು ನಲಿದಾಡಿಕೊಂಡಿತ್ತು ಆ ಮಗು. ಆಮೇಲೆ ಈ ಘಟನೆ ನಡೆದ ತಕ್ಷಣ ಅವ್ರನ್ನ ಮನೆಗೆ ಓಡಿ ಬಂದು ಈ ಕಥೆಯನ್ನ ಹೇಳುವುದಕ್ಕೋಸ್ಕರ. ವಂ ಅನ್ನತಕ್ಕಂಥ ಅಮೃತ ಬೀಜ ಸೇರಿಸಿ ಆಚಾರ್ಯರು ರಚಿಸಿರತಕ್ಕಂಥ ಈ ಸ್ತೋತ್ರವನ್ನು ಹೇಳಿ, ನನ್ನ ಮಗುವಿಗೆ ಏನು ಚೇಳಿನ ವಿಷ ದೇಹದಲ್ಲಿ ತುಂಬಿತ್ತು ಅದು ಪರಿಹಾರವಾಗಿ ಹೋಯಿತು, ನಿಶ್ಶೇಷವಾಗಿ ಪರಿಹಾರವಾಯಿತು. ವೈದ್ಯಶಾಸ್ತ್ರ ಪ್ರಕಾರ ನಾನಿದನ್ನು ನಂಬೋದು ಸಾಧ್ಯವಿಲ್ಲ. ಆದರೆ ನಂಬದೇ ಇರುವುದು ಸಾಧ್ಯವಿಲ್ಲ. ಯಾಕೆಂದ್ರೆ ಇಟ್ ಹ್ಯಾಪನ್ಡ್, ಘಟಿಸಿದೆ, ನಡೆದಿದೆ ಅಂತ ಅವರು ನನ್ನ ಬಳಿ ಹೇಳಿದ್ರು. ಈ ವಿಷಯ ಈ ಸಂದರ್ಭದಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ, ಅದು ವಿಷಾರಹರ ಅನ್ನುವುದಕ್ಕೆ ಒಂದು ನಡೆದ ಘಟನೆ. ಇಂಥ ಘಟನೆಗಳು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಅನುಭವಗಳು ಬೇಕಾದಷ್ಟು ಆಗಿರಬಹುದು. ಇದು ಉಡುಪಿಯಲ್ಲೇ ನಡೆದ ಒಂದು ಘಟನೆಯನ್ನ ತಮ್ಮ ಮುಂದೆ ನಿವೇದಿಸಿಕೊಂಡು, ಆಮೇಲೆ ಈ ಕಾರಣದಿಂದಲೇ ಮತ್ತೆ ಎರಡನೆಯದಾಗಿ ನಾನು ನಿನ್ನೆ ಹೇಳಿದೆ, ಇದನ್ನ ರಾತ್ರಿ ಹೊತ್ತು ತುಳಸಿ ಸಂಕೀರ್ತನೆಯಲ್ಲಿ ಹಾಡುವಂತಹ ಪದ್ಧತಿಯನ್ನ, ಈ ಪದ್ಯವನ್ನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಅಂತ ಪಲ್ಲವಿ ಹೇಳಿಕೊಂಡು ಒಂದೇ ವಂದ್ಯಂ ಸದಾನಂದಂ ಇದನ್ನು ಹಾಡ್ತಿದ್ರು. ಇದನ್ನ ಸಂಕೀರ್ತನೆಯಲ್ಲಿ ನೇತವಾಗಿ ಹಾಡ್ತಕ್ಕಂಥ ಪದ್ಧತಿಯನ್ನ ವಾದಿರಾಜರು ಉಡುಪಿಯಲ್ಲಿ ತಂದರು. ಬೇರೆ ಕಡೆಯೂ ಕೂಡ ಅದು ಬಳಕೆಯಲ್ಲಿ ಇರಬಹುದು. ವಾದಿರಾಜರು ಉಡುಪಿಯಲ್ಲಿ ಅದಕ್ಕೆ ರಾಗ ಹಾಕಿ ಯಾವ ರೀತಿ ಹಾಡಬೇಕು ಅನ್ನೋದನ್ನ ಅದಕ್ಕೊಂದು ಪದ್ಧತಿ ತಂದು ಅದನ್ನ ಹಾಡಿಸಿದರು. ಈ ಪದ್ಯ ಇನ್ನೊಂದು ಘಟನೆಯನ್ನ ನಿಮಗೆ ಹೇಳಬೇಕು ನಾನು. ಈ ಪದ್ಯ ಮಧ್ವಾಚಾರ್ಯರ ಮೇಲೆ ಅಯ್ಯರರು ಒಂದು ಚಿತ್ರ ತೆಗೆದರು. ಆ ಚಿತ್ರದಲ್ಲಿ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ ಮೇಲೆ ಕೃಷ್ಣನ ಎದುರು ನಿಂತು ಆಚಾರ್ಯರು ಹಾಡುವ ಹಾಗೆ ಈ ಪದ್ಯವನ್ನ ಅದರಲ್ಲಿ ಬಳಸಿದ್ದೇವೆ ನಾವು. ಈ ಪದ್ಯವನ್ನ ಬಾಲಮುರಳಿ ಹಾಡಿದ್ದಾರೆ ಅದರಲ್ಲಿ. ಅದು ಎಷ್ಟು ವಿಚಿತ್ರವಾದ ಪರಿಣಾಮ ಮಾಡಿತು ಕೇಳುವವರ ಮೇಲೆ ಅಂತಂದ್ರೆ, ಉಡುಪಿಯಲ್ಲಿ ಒಂದು ಸಿನಿಮಾ ಥಿಯೇಟರ್, ಅದರಲ್ಲಿ ಇದನ್ನ ಪ್ರಿವ್ಯೂ ಇನ್ನೂ ರಿಲೀಸ್ ಆಗಿಲ್ಲ. ಈ ಚಿತ್ರವನ್ನ ಉಡುಪಿಯ ಜನರಿಗೆ ತೋರಿಸುವುದಕ್ಕೋಸ್ಕರ ಹಾಕಿದರು. ಯಾರು ಬೇಕಾದ್ರೂ ನೋಡಬಹುದು ಅಂತ, ಟಿಕೆಟ್ ಇಟ್ಟಲ್ಲ, ಆಸಕ್ತಿ ಇದ್ದವ್ರು ನೋಡಬಹುದು ಅಂತ ಆಚಾರ್ಯರ ಚಿತ್ರವನ್ನ ಪ್ರದರ್ಶನ ಮಾಡಿದ್ರು ಒಂದು ರಾತ್ರಿ. ಆವತ್ತು ಬಹಳ ಜನ ಬಂದಿದ್ರು. ಯಾಕೆಂದ್ರೆ ಟಿಕೆಟ್ ಇಲ್ಲದೆ ನೋಡೋದು ಅಂದಾಗ ಯಾಕೆ ಬಿಡ್ತಾರೆ, ಇಷ್ಟೇ ಇದ್ದವರು ಬಂದ್ರು, ಇಷ್ಟೇ ಇಲ್ಲದಿದ್ದವರು ಬಂದ್ರು. ಪೂರ್ತಿ ಥಿಯೇಟರ್ ತುಂಬಾ ಜನ ತುಂಬಿದ್ರು. ಹೀಗೆ 2 ಶೋ ಮಾಡಿದ್ರು. ಒಂದು ಶೋ ಮಾಡಿದಾಗ ಕೆಲವರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಮತ್ತೊಂದು ಫ್ರೀ ಶೋ ಮಾಡಿದ್ರು, ಆಸಕ್ತಿ ಇದ್ದವರೆಲ್ಲ ನೋಡ್ಲಿ ಅಂತ. ಅದರಲ್ಲಿ ಇದು ನಾನು ಕಣ್ಣಾರೆ ನೋಡಿದ ದೃಶ್ಯ. ಆ ಒಂದೇ ವಂದ್ಯಂ ಅನ್ನತಕ್ಕಂಥ ಹಾಡನ್ನ ಕೃಷ್ಣನ ಪ್ರತಿಮೆಯ ಮುಂದೆ ಆಚಾರ್ಯರು ಹೇಳೋದು, ಅದರ ನಂತರ ಅದನ್ನ ಕೋರಸ್ ಆಗಿ ಅವರ ಶಿಷ್ಯರು ಹೇಳೋದು. ಇಂಥ ಒಂದು ದೃಶ್ಯವನ್ನ ಅಳವಡಿಸಿ ಅತ್ಯಂತ ವಿಚಿತ್ರವಾದ ಒಂದು ರಾಗವನ್ನು ಹಾಕಿದ್ದಾರೆ ಬಾಲಮುರಳಿಯಲ್ಲಿ. ಆ ಟ್ಯೂನ್ ಕೇಳಿದ ತಕ್ಷಣ
ಒಂದು ಥರ ರೋಮಾಂಚ ಆಗುತ್ತೆ. ಅಲ್ಲಿ ಏನಾಯ್ತು ಅಂದ್ರೆ ಆಚಾರ್ಯ ಹಾಡ್ಲಿಕ್ಕೆ ಶುರು ಮಾಡಿದ್ರು. ಸಿನಿಮಾದಲ್ಲಿ ಒಂದೇ ಒಂದೇ ಅಂತ ಆಚಾರ್ಯರ ಪಾತ್ರಧಾರಿ, ಅವನ ಹೆಸರು ಪೂರ್ಣ ಪ್ರಸಾದ ಅಂತ, ಆ ಹುಡುಗ ಆಚಾರ್ಯ ಪಾತ್ರ ಹಾಕಿದ್ದ, ಅವನು ಮಾಧ್ವನೇ. ಅವನು ಆ ಹಾಡನ್ನ ಅಲ್ಲಿ ಅವನು ನಿಂತು, ಆಚಾರ್ಯರ ಪಾತ್ರಧಾರಿ ನಿಂತು ಕೃಷ್ಣನ ಪ್ರತಿಮೆಯ ಮುಂದೆ ಹೇಳತಕ್ಕಂಥ ದೃಶ್ಯ. ಆ ಥಿಯೇಟರ್ನಲ್ಲಿದ್ದ ಜನ ತಾವು ಸಿನಿಮಾ ನೋಡ್ತಾ ಇದ್ದೇವೆ, ಇದು ಬರೇ ಸಿನಿಮಾ ಅನ್ನೋದನ್ನು ಮರೆತು ಬಿಟ್ರು. ನನಗೆ ಆಶ್ಚರ್ಯ, ನಾನು ನೋಡ್ತಾ ಇದ್ದೆ, ಇಡೀ ಥಿಯೇಟರ್ನ ಜನ ಆ ಹಾಡಿನ ಸೊಲ್ಲು ಕೇಳ್ತಾ ಕೇಳ್ತಾ ಮೈ ಮರೆತು ಎದ್ದು ನಿಂತು ಆ ಹಾಡಿನಲ್ಲಿ ಭಾಗವಹಿಸಿದರು, ಮೈ ಮರೆತು ಕೂತರು. ನನಗೆ ಆಗ ಅನಿಸಿದ್ದು, ಬಾಲಮುರಳಿ ಹಾಡಿದಾಗಲೇ ಈ ಹಾಡು ಇಷ್ಟು ಮೈಮರೆಸಿದ್ರೆ, ಅಂದ್ರೆ ಬಾಲಮುರಳಿ ಸಾಮಾನ್ಯ ಸಂಗೀತಗಾರ ಅಂತ ಅಲ್ಲ, ನಮ್ಮ ಕಾಲದಲ್ಲೇ ಬಹಳ ದೊಡ್ಡ ಸಂಗೀತಗಾರ ನಿಜ. ಆದರೆ ಆಚಾರ್ಯರ ಮುಂದೆ ಯಾವ ಬಾಲಮುರಳಿ? ಬಾಲಮುರಳಿಯ ಹಾಡೇ ಇಷ್ಟು ಪರಿಣಾಮಕಾರಿ ಆಯಿತು ಅಂದ್ರೆ, ಈ ಹಾಡನ್ನ ಆಚಾರ್ಯರು ಸ್ವತಃ ಹಾಡಿದಾಗ ಅದನ್ನ ಕೇಳಿದವರು ಎಂಥ ವಿಸ್ಮಯ ಆನಂದವನ್ನು ಅನುಭವಿಸಿರಬಹುದು. ಅದು ವಿಚಿತ್ರ ಏನು ಅಂದ್ರೆ, ಅದು ಅನುಷ್ಠುಪ್ ಶ್ಲೋಕದಲ್ಲಿದೆ. ಶ್ಲೋಕ 32 ಅಕ್ಷರಗಳ ಒಂದು ಅನುಷ್ಠುಪ್ ಛಂದಸ್ಸು. ಆದರೆ ಅದನ್ನ ಯಾವ ರೀತಿಯ ರಾಗದಲ್ಲೂ ಹೇಳಲಿಕ್ಕೆ ಬರುತ್ತೆ, ಆ ಥರ ಇದೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ಶ್ಲೋಕಗಳಲ್ಲಿ ಒತ್ತಕ್ಷರಗಳು, ತುಂಡು ತುಂಡಾದ ಅಕ್ಷರಗಳು ಬರ್ತಾರೆ. ಆಚಾರ್ಯರು ಸ್ವಯಂ ಸಂಗೀತಗಾರರಾದ್ರಿಂದ ಆ ರೀತಿಯ ಒತ್ತಕ್ಷರಗಳಿಂದ ತುಂಡಾಗದಂತೆ ಅದು ಹರ್ಕೊಂಡು ಹೋಗುತ್ತೆ ಶಬ್ದ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಇಲ್ಲಿ ಯಾವುದೇ ಹಾಡನ್ನ ಹೇಳ್ತಾ ಇರುವಾಗ ಅಕ್ಷರ ಕಟ್ಟುವುದಿಲ್ಲ. ಆ ಥರ ಅದು ಲಲಿತವಾದ ಪದಗಳಿಂದ ಆ ಅಮೃತ ಬೀಜದ ಜೊತೆಗೆ ಭಗವಂತನ ಪಾದಾದಿ ಕೇಶಾಂತ ಸ್ವರೂಪವನ್ನ ಚಿಂತನ ಮಾಡಲಿಕ್ಕೆ ಅನುಗುಣವಾದ ರೀತಿಯಲ್ಲಿ ಈ ಪದ್ಯ ಇದೆ. ಇದನ್ನ ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಆಸೆ ಪಡುವ ಗಂಡಸರು ಹೆಂಗಸರು ಎಲ್ಲರೂ ಆನಂದವಾಗಿ ಚಿಂತನೆ ಮಾಡಬಹುದಾದಂತಹ ಒಂದು ಧ್ಯಾನ ಶ್ಲೋಕ. ಈ 12 ಪದ್ಯಗಳಲ್ಲಿ ಭಗವಂತನ ಪಾದದಿಂದ ಶಿರಸ್ಸಿನ ತನಕ ವರ್ಣನೆ ಮಾಡ್ತಾರೆ. ಇದು ಒಂದು ಶಾಸ್ತ್ರ ಸಂಪ್ರದಾಯ. ಮನುಷ್ಯರನ್ನು ವರ್ಣನೆ ಮಾಡುವಾಗ ಶಿರಸ್ಸಿನಿಂದ ಪಾದದ ತನಕ ಮಾಡಬೇಕು. ಒಬ್ಬ ವ್ಯಕ್ತಿಯನ್ನು ವರ್ಣನೆ ಮಾಡುವಾಗ ಅವನ ಮುಖ ಹೇಗಿತ್ತು ಅಂತ ಶುರು ಮಾಡಬೇಕು. ನೋಡ್ಲಿಕ್ಕೆ ಒಳ್ಳೆ ಸುಂದರವಾದ ಮುಖ, ಹೀಗೆ ಶುರು ಮಾಡಬೇಕು. ಸುಂದರವಾದ ಪಾದ ಅಂತ ಶುರು ಮಾಡಬಾರದು. ಒಬ್ಬ ವ್ಯಕ್ತಿಯನ್ನು ವರ್ಣನೆ ಮಾಡುವಾಗ ಅವನ ಮುಖದಿಂದ ವರ್ಣನೆಯನ್ನ ಪ್ರಾರಂಭಿಸಬೇಕು. ದೇವರನ್ನ ವರ್ಣನೆ ಮಾಡುವಾಗ ಪಾದಾದಿ ಕೇಶ ಅಂತ ವರ್ಣನೆ. ಪಾದ, ಯಾಕೆಂದ್ರೆ ನಮಗೆ ಮುಖಕ್ಕೆ ಮುಖ ಕೊಟ್ಟು ಹೇಳುವ ಯೋಗ್ಯತೆ ಇಲ್ಲ. ನಮಗೆ ಭಗವಂತನ ಪಾದವೇ ಆಸರೆ. ಅದಕ್ಕೋಸ್ಕರ ಪಾದದಿಂದ ವರ್ಣನೆಯನ್ನು ಪ್ರಾರಂಭಿಸಬೇಕು ಅನ್ನೋದು ಶಾಸ್ತ್ರಕಾರರ ಅಭಿಪ್ರಾಯ. ಭಾಗವತದಲ್ಲೂ ಹಾಗೆಯೇ ಕಪಿಲ ತಾಯಿಗೆ ಹೇಳುವಾಗ ಸಂಚಿಂತೆಯೇತ್ ಭಗವತಃ ಚರಣಾರವಿಂದಂ ಅಂತ ಪ್ರಾರಂಭ. ಅದೇ ರೀತಿ ಇಲ್ಲಿ ಭಗವಂತನ ಪಾದದಿಂದ ಪ್ರಾರ್ಥನೆ, ವರ್ಣನೆ, ಅನುಸಂಧಾನ ಶಿರಸ್ಸಿನ ತನಕ ಇದೆ 12 ಪದ್ಯಗಳಲ್ಲಿ. ಅದು ಯಾವ ರೀತಿ ಆಚಾರ್ಯರು ನಮಗೆ ಉಪಾಸನೆಗೆ ಮಾರ್ಗದರ್ಶನ ಮಾಡಿದ್ದಾರೆ ಅನ್ನುವುದನ್ನ ಈಗ ನೋಡೋಣ.